ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ವಿರುದ್ಧವೇ ದೂರು ದಾಖಲಿಸಲಾಗಿದೆ. ಸೌಜನ್ಯ ಪರ ಹೋರಾಟಗಾರ ವೆಂಕಪ್ಪ ಕೋಟ್ಯಾನ್ ಬೆಳ್ತಂಗಡಿ ಠಾಣೆಗೆ ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರು ದಾಖಲಿಸಿದ್ರು. ಸ್ನೇಹಮಯಿ ಕೃಷ್ಣರನ್ನ ಬೆಳ್ತಂಗಡಿಗೆ ಕರೆಸಿದ್ದು ಯಾರೆಂದು ವೆಂಕಪ್ಪ ಕೋಟ್ಯಾನ್ ಪ್ರಶ್ನಿಸಿದ್ರು. ಸ್ನೇಹಮಯಿಯನ್ನ ದೊಡ್ಡವರು ಕರೆಸಿರುವ ಅನುಮಾನ ಇದೆ. ಸ್ನೇಹಮಯಿ ಬಳಿ ಸಾಕ್ಷ್ಯಗಳು ಇದ್ರೆ ಈ ಹಿಂದೆಯೇ ಸೌಜನ್ಯಾಳಿಗೆ ನ್ಯಾಯ ಸಿಗ್ತಿತ್ತು. ಸ್ನೇಹಮಯಿ ವಿಚಾರಣೆ ಹಾಗೂ ಕ್ರಮಕ್ಕೆ ಸಿಎಂಗೂ ದೂರು ನೀಡ್ತೇನೆ ಅಂತ ವೆಂಕಪ್ಪ ಕೋಟ್ಯಾನ್ ತಿಳಿಸಿದ್ರು. ಶಿವಮೊಗ್ಗದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದವರ ವಿರುದ್ಧ ಸಚಿವ ತಂಗಡಿಗೆ ಕೆಂಡಾಮಂಡಲರಾಗಿದ್ದಾರೆ. ಪಾಕ್ ಪರವಾಗಿ ಶಿವಮೊಗ್ಗದಲ್ಲಿ ಕೂಗಿದ್ರು ಅಷ್ಟೇ, ಬೇರೆ ಎಲ್ಲೇ ಕೂಗಿದ್ರು ಅಷ್ಟೇ, ಒದ್ದು ಒಳಗೆ ಹಾಕ್ತೀವಿ ಅಂತ ತಂಗಡಿಗೆ ಗುಡುಗಿದ್ರು. ಪಾಕ್ ಪರ ಇದ್ದವರ ಸಮರ್ಥನೆ ಮಾಡಿಕೊಳ್ಳೋ ಪ್ರಶ್ನೆಯೇ ಇಲ್ಲ ಅಂತ ತಂಗಡಿಗೆ ಹೇಳಿದ್ರು. ಹಿಂದೂಸ್ತಾನದವರು, ಇಂಡಿಯಾದವರು ಈ ದೇಶದ ಭಕ್ತರೇ. ಈ ದೇಶದ ಬಗ್ಗೆ ಬಿಜೆಪಿಯವರ ಕಡೆ ಕೇಳೋರುವಂತದ್ದು ಏನಿದೆ ಅಂತ ತಿಳಿಸಿದ್ರು. ಮಾಜಿ ಸಂಸದ ಪ್ರತಾಪ್ ಸಿಂಹ ಗಡಿಪಾರು ವಿಚಾರಕ್ಕೂ ತಂಗಡಿಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಾಪ್ ಅಷ್ಟೇ ಅಲ್ಲ, ಬಿಜೆಪಿ ಎಲ್ಲರನ್ನೂ ಗಡಿಪಾರು ಮಾಡಬೇಕು ಅಂತ ತಂಗಡಿಗೆ ಗುಡುಗಿದ್ರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಇಂದು ಮೈಸೂರಲ್ಲಿ ದಸರಾ ಉಪ ಸಮಿತಿಗಳ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಪೋಸ್ಟರ್ ಬಿಡುಗಡೆ ಬಳಿಕ ಸಚಿವ ಎಚ್.ಸಿ. ಮಹದೇವಪ್ಪ ಅಧಿಕಾರಿಗಳ ಬಳಿ ದಸರಾ ಆಚರಣೆ ಸಂಬಂಧ ಮಾಹಿತಿ ಪಡೆಕೊಂಡ್ರು. ಇದೇ ವೇಳೆ ಮಾತನಾಡಿದ ಎಚ್.ಸಿ. ಮಹದೇವಪ್ಪ, ದಸರಾ ಹಬ್ಬ ರಾಜಕೀಯವನ್ನ ಮೀರಿದ ಹಬ್ಬ ಅಂತ ತಿಳಿಸಿದ್ರು. ಜಿಲ್ಲಾಡಳಿತ ದಸರಾ ಯಶಸ್ವಿಗೆ ಸಂಪೂರ್ಣ ಸಿದ್ಧವಾಗಿದೆ. 48,000 ಜನಕ್ಕೆ ಅರಮನೆ ಆವರಣದಲ್ಲಿ ಜಂಬೂ ಸವಾರಿ ವೀಕ್ಷಣೆಗೆ ಆಸನ ವ್ಯವಸ್ಥೆ ಮಾಡಲಾಗಿದೆ ಅಂತ ಎಚ್.ಸಿ. ಮಹದೇವಪ್ಪ ತಿಳಿಸಿದ್ರು. ಸಿಲಿಕಾನ್ ಸಿಟಿ ಮಂದಿಗೆ 3 ದಿನ ಜಲಕಂಟಕ ಎದುರಾಗಲಿದೆ. ಕಾವೇರಿ ನೀರು ಸರಬರಾಜು ತುರ್ತು ನಿರ್ವಹಣಾ ಕಾಮಗಾರಿಯಿಂದಾಗಿ ನಾಳೆಯಿಂದಲೇ ನೀರಿನ ಸಮಸ್ಯೆ ಉಂಟಾಗಲಿದೆ. ಸಾರ್ವಜನಿಕರು ಅಗತ್ಯ ನೀರನ್ನ ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು ಅಂತ ಬಿಡಬ್ಲ್ಯೂಎಸ್ಎಸ್ಬಿ ಮನವಿ ಮಾಡಿದೆ. ಕಾವೇರಿ 5ನೇ ಹಂತದಲ್ಲಿ ನಾಳೆ ಮಧ್ಯಾಹ್ನ 1ರಿಂದ ಸೆಪ್ಟೆಂಬರ್ 17ರ ಮಧ್ಯಾಹ್ನದವರೆಗೆ ಕಾವೇರಿ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ. ಕಾವೇರಿ ಹಂತ 1, 2, 3 ಮತ್ತು 4ರಲ್ಲಿ ಸೆಪ್ಟೆಂಬರ್ 16ರ ಬೆಳಗ್ಗೆ 6ರಿಂದ ಸೆಪ್ಟೆಂಬರ್ 17ರ ಬೆಳಗ್ಗೆ 6ರವರೆಗೆ ನೀರಿನಲ್ಲಿ ಸಮಸ್ಯೆ ಉಂಟಾಗಲಿದೆ. ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇಂದು ಸಂಜೆ ದುಬೈನಲ್ಲಿ ಈ ಕ್ರಿಕೆಟ್ ಯುದ್ಧ ನಡೆಯಲಿದೆ. ಇದರ ಮಧ್ಯೆ ಪಾಕಿಸ್ತಾನದ ವಿರುದ್ಧ ಭಾರತದ ಗೆಲ್ಲಲಿ ಅಂತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಂಗಳೂರಿನ ಗೌರಿಪಾಳ್ಯದ ಗಣೇಶ ಭಕ್ತರಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಭಾರತೀಯ ಆಟಗಾರರ ಫೋಟೋ ಇಟ್ಟು 101 ತೆಂಗಿನಕಾಯಿ ಹೊಡೆದು ಭಾರತ ಗೆಲ್ಲಲಿ ಅಂತ ಪೂಜೆ ಮಾಡಿದ್ರು. ಭಾರತದ ಧ್ವಜ ಹಿಡಿದು ಭಾರತ ತಂಡದ ಪರ ಘೋಷಣೆ ಕೂಗಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.